ಫ್ಯಾಕ್ಟ್ರಿಗೆ ಸೇಲ್ ಆಗಿದೆ ಅಂತೆ ಜಾಗ ಎಷ್ಟೋ ಕೋಟಿಗೆ. ಅದಂತೂ ನಮ್ಗೆ ಗೊತ್ತಾಗಲ್ಲ, ದೊಡ್ಡವರು ಇದು ಕಳಿವಾಡ. ಬರೀ ಏನು ಹೇಳಿದ್ರು ಸಿಲಿಂಡರ್ ಎತ್ಕೊಳ್ಳಿ ಅಷ್ಟೇ ಅಂತ ಹೇಳಿದ್ದು. 1.5 ತಿಂಗಳು ಮುಂಚೆ ನೋಟಿಸ್ ಕೊಟ್ಟಿದ್ರಂತೆ ಹೊಡಿತೀವಿ ಅಂತ. ಆ ನೋಟಿಸು ಯಾರಿಗೂ ತಪ್ಪಿಸಿಲ್ಲ. ಅದು ಯಾರ್ಯಾರು ಕೈವಾಡ ಇದೆ ಯಾರು ಗೊತ್ತು. ಈ 2 ನೋಟಿಸ್ ಬಂದಿತ್ತಂತೆ, ಅವ್ರಿಗೆ ತಲುಪಿಲ್ಲ. ತಲುಪಿರ್ತಾ ಇದ್ರು ಅವ್ರು ಹೇಳ್ತಾ ಇದ್ರು. ಸರಿ, ಈಗ ಕೆಡುವಾಗ ಅದನ್ನ ನೋಟಿಸ್ ಏನಾದರೂ ತೋರಿಸಿದ್ರ? ಏನು ತೋರಿಸಿಲ್ಲ. ಬಂದ ತಕ್ಷಣ ಸಿಲಿಂಡರ್ ಮಾತ್ರ ಎತ್ತಕ್ಕೆ ಹೇಳಿದ್ರಂತೆ, ಅಷ್ಟೇ ಎತ್ತಿದ ಜನ. ಆ ಸಿಲಿಂಡರ್ ಇನ್ನೂ ಎತ್ತಿಲ್ಲ, ಅಷ್ಟು ಬೇಗ ಡಬಲ್ ಅಂತ ಬೀಳಿಸ್ಬಿಟ್ಟಿರೋದು. ಗೌರ್ಮೆಂಟ್ ಜಾಗ ಅಂತ ಹೇಳಿ ಅವರು ಹೇಳ್ತಾ ಇದ್ರಲ್ಲ, ಸೊ ಅದು ಎಷ್ಟು ವರ್ಷದಿಂದ ನೀವು ವಾಸವಾಗಿ? ಸರ್, ಗೋರ್ಮೆಂಟ್ ಜಾಗ ವಿಜಾನೆ, ಸರ್ವೆ ನಂಬರ್ 99 ಇದು. ಅದು ಪಕ್ಕ ಅದು. ಇದು ಬಂದು 25 ವರ್ಷ ಆಯಿತು. ಇವರು ಫಕೀರ್ ಅವ್ರು ಬಂದು ಇಲ್ಲಿ 20-30 ವರ್ಷ ಆಯಿತು. ಫಸ್ಟ್ ಟೈಮ್ ಬೀಳ್ಸಿದ್ರು. ಅವಾಗೆ ಸಾಹೇಬರು ಕೃಷ್ಣ ಬೈರೇಗೌಡ ಅವರು ಬಂದು ಅವರೇ ಮೀಟಾಗಿ ಎಷ್ಟೋ ಹಕ್ಕುಪತ್ರ ಕೊಟ್ಟರು. ಅದೇ ಹಕ್ಕುಪತ್ರ ಅಂದರೆ ಇದು ಕೊಟ್ಟರು. ಅವ್ರೇನು ಹೇಳಿದ್ರು, ನೀವು ಹೋಗಿ ಆಫೀಸ್ಗೆ ಮೀಟಾಗಿ ಯಾಕೆ ಹಕ್ಕುಪತ್ರ ಇಸ್ಕೊಂಡಿಲ್ಲ ಅಂತ ಬೈದರು ಅವರು. ಇವ್ರದ್ದು ತಪ್ಪಿದೆ, ಹೋಗಿ ಇಸ್ಕೊಳ್ಬೇಕಾಗಿತ್ತು ಇವರು ಅವತ್ತು ಸ್ವಲ್ಪ ಅವ್ರದ್ದು ಭಿಕ್ಷೆ ಬಿದ್ರೇ ಅವ್ರಿಗೂ ಸಿಗೋದು, ಇಲ್ಲ ಅಂದರೆ ಅದು ಇಲ್ಲ. ಬೆಳಗ್ಗೆ ಹೋದ್ರೇ ಅವ್ರದ್ದು ಅವ್ರ ಕೆಲಸ ಏನೂ ಮಾಡಲ್ಲ. ಇವರು ಫಕೀರಿ ಅಂತ. ಇವ್ರು ಅದು ಬಿಟ್ಟರೆ ಅವ್ರಿಗೆ ಕೆಲಸ ಬಿಟ್ಟರೆ ಅವ್ರಿಗೆ ಬೇರೆದು ಏನೂ ಬರಲ್ಲ. ಅವ್ರು ಇನ್ನೂ ಪಾಪ ಎಲ್ಲ ಹೋಗಿದ್ರು ಭಿಕ್ಷೆ ಎತ್ತಕ್ಕೆ, ಅಷ್ಟು ಬೇಗ ಬಂದು ಎಲ್ಲ ಬೀಳಿಸ್ಬಿಟ್ಟಿರೋದು. ಅಲ್ಲ, ಇದಾದ ನಂತರ ಈಗ ಸರ್ಕಾರದಿಂದ ಏನಾದರೂ ಹೇಳಿದಾರ ನಿಮಗೆ? ಸಾಹೇಬ್ರ ಹತ್ರ ಹೋಗಿದ್ರಂತೆ, ನೀವು ನಿಮ್ಮ ಮನೆ ಹತ್ರ ಇರ್ರಿ ಅಂತ ಅವ್ರು ಹೇಳಿದ್ದಾರೆ. ಅವ್ರವ್ರೇನೋ ಕೆಲಸಗಳಿರುತ್ತೆ, ನಾವು ಹೇಳೋಕ್ಕಾಗಲ್ಲ. ಹೋದ್ರು, ಚೆನ್ನಾಗಿ ಮಾತಾಡಿ ಸಾಹೇಬರು. ನಮಗೆ ಬೇರೆಯವ್ರು ಯಾರೂ ಇಲ್ಲಿ ಬೇಡ. ಕಾಂಗ್ರೆಸ್ ಬಿಟ್ಟರೆ ನಾವು ಯಾರಿಗೂ ಓಟು ಹಾಕಲ್ಲ ಇಲ್ಲಿ. ನಮ್ಗೆ ಗೊತ್ತು ಇಲ್ಲಿ ಏನೇನು ಆಗ್ತೈತೆ ಅಂತ ಎಲ್ಲ ಗೊತ್ತು. ಅವ್ರು ಬರ್ತಾವ್ರೆ, ಈಗ ಅವ್ರು ಬರ್ತಾವ್ರೆ, ಎಲೆಕ್ಷನ್ ಇದೆ ಅಂತ. ಎಲೆಕ್ಷನ್ ಆದಮೇಲೆ ಯಾರೂ ಬರಲ್ಲ ಇಲ್ಲಿ, ಮೂಸ್ ನೋಡೋಲ್ಲ. ಊಟನೂ ಯಾರೂ ಕೊಟ್ಟಿಲ್ಲ, ಎಲ್ಲ ನಮ್ಮ ಕೈಯಿಂದ ಹಾಕಿ ಎಲ್ಲ ಇವ್ರಿಗೆ ಫ್ರೆಂಡ್ ಅವ್ರಿಗೆ ಕೈ ಇದು ಮಾಡಿ ಅವ್ರು ಬಡವ್ರಿಗೆ ನಾವು ಡೈಲಿ ನೋಡಿ. ನಮ್ಮ ಅಕ್ಕ ಇದ್ದಾರೆ, ಯಾರ್ಯಾರೋ ಇದ್ದಾರೆ, ಖಾದರ್ ಇದ್ದಾರೆ, ನಮ್ಮ ವಸೀಮು ಕಳಿಸ್ತಾವನೆ. ಅವನದು ತಪ್ಪು ಏನೂ ಇಲ್ಲ, ಅವನೇನು ತಿಂದಿಲ್ಲ. ಎಲ್ಲ ಹೇಳ್ತಾವ್ರಂತೆ ಅವ್ನು ತಿಂದಿದ್ದಾನಂತ. ಅವ್ನು 1 ರೂಪಾಯಿ ತಿಂದಿಲ್ಲ, ನಾವು ನೋಡೋಂಗೆ. ಅವನು ಕರೆಕ್ಟಾಗಿ ಮಾಡ್ತಾವನೆ. ಆ ದೇವ್ರಿಗೆ ಗೊತ್ತು ಹಿಂದೆ ಏನಾಗಿದೆ ಅಂತ. ಅಷ್ಟು ಬೇಗ ಅಷ್ಟಾಗಿರೋದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.